ಎರಡಲ್ಲ 2.5 ವರ್ಷ ಆಯಿತು. ಇದು 1 ವರ್ಷದಿಂದನೇ ಬರಬೇಕಾಯ್ತು. ನಾವು ತುಂಬ ಆತುರದಿಂದ ಕಾಯ್ತಾ ಇದ್ದೀವಿ. ಈಗಾಗಲೇ ನೀವು ನೋಡಿರ್ಬೋದು ಟೀಸರು ಟ್ರೈಲರು ಎಲ್ಲ ದೊಡ್ಡ ಮಟ್ಟಕ್ಕೆ ಎಕ್ಸ್ಪೆಕ್ಟೇಷನ್ ಇದೆ. ಕಂಟೆಂಟ್ ನೋಡ್ತಾ ಇದ್ದಾರೆ ಗೊತ್ತಾಗುತ್ತೆ. ಮಾಸ್ ಆಡಿಯನ್ಸ್ಗೆ ಮತ್ತು ಫ್ಯಾನ್ಸ್ಗೆ ಅಂತಲೇ ಫಸ್ಟು ಟೈಮು ಸುದೀಪಣ್ಣ ವಿಕ್ರಾಂತ್ ರೋಣ ಆದಮೇಲೆ ಹೇಳಿದ್ರು ಈ ನೆಕ್ಸ್ಟ್ ಸಿನಿಮಾ ಫ್ಯಾನ್ಸ್ಗೆ ಅಂದ್ಬಿಟ್ಟು ಮಾಸ್ ಸಿನಿಮಾ ಕೊಡ್ತೀನಿ ಅಂತ ಅವ್ರು ಹೇಳ್ದಂಗೆ ನಡ್ಕೊಂಡವ್ರೆ, ಕೊಟ್ಟಿದ್ದಾರೆ. ಕಾಯ್ತಾ ಇದ್ದೀವಿ 25ನೇ ತಾರೀಕು ಯಾವತ್ತು ಆಗುತ್ತೆ ಅಂತವ. ದೊಡ್ಡ ಮಟ್ಟದಲ್ಲಿ ಎಂಟೈರ್ ಕರ್ನಾಟಕ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. 25ನೇ ತಾರೀಕು ಮಾರ್ನಿಂಗ್ ಎಷ್ಟು ಗಂಟೆ ಶೋ ಅದು ಡಿಸ್ಟ್ರಿಬ್ಯೂಟರ್ಗಳು ಡಿಸೈಡ್ ಮಾಡ್ತಾರೆ. ಎಲ್ಲ ಕಡೆ ಕೆಲವೊಂದು ಕಡೆ ಎಲ್ಲ ಫ್ಯಾನ್ ಶೋ ಇದೆ, ಅವೆಲ್ಲ ಮಾತುಕತೆ ನಡೀತಾ ಇದೆ, ಅದು ಅನೌನ್ಸ್ ಮಾಡ್ತೀವಿ. ಥಿಯೇಟ್ರ್ ಮುಂದೆ ಏನು ಮಾಡ್ತೀವಿ, ಪ್ರತಿ ಸಲ ಸಿನಿಮಾಗೆ ನಾವು ಸ್ಪೆಷಲ್ ಆಗೇ ಮಾಡೋದು. ನೀವು ನೋಡಿರ್ಬೋದು ಹೊಸದನ್ನು ವಿಕ್ರಾಂತ್ ರೋಣ ಊರ್ವಶಿಲೆಲ್ಲ ವೀರೇಶ್ ಥಿಯೇಟ್ರಲ್ಲಿ ದೊಡ್ಡ ಕೋಟೆನೇ ಕಟ್ಟಿದ್ದು, ವೀರೇಶ್ ಥಿಯೇಟ್ರಲ್ಲೂ ದೊಡ್ಡ ಕೋಟೆ ತರ ಮಾಡಿದ್ದು, ಊರ್ವಶಿಲು ಮಾಡಿದ್ದು. ಹಂಗೆ ಏನೋ ಡಿಫ್ರೆಂಟ್ ಆಗಿ ಮಾಡ್ತಲೇ ಇರ್ತೀವಿ. ಈ ಸತಿನೂ ಏನೋ ಪ್ಲಾನ್ ಇದೆ, ಬಂದು ನೋಡಿ ಗೊತ್ತಾಗುತ್ತೆ. ಮೊನ್ನೆ ಓರಿಯನ್ ಮಲ್ಲಿ ತುಂಬಾ ಕ್ರೌಡ್ ಬಂದಿತ್ತು, ಕಂಟ್ರೋಲ್ ಮಾಡಕ್ ಆಗದಷ್ಟು ಕ್ರೌಡ್ ಬಂದಿತ್ತು. ಸೊ ನೀವು ಫ್ಯಾನ್ಸ್ ಆಗಿ ಅವೆಲ್ಲ ನೋಡಿದ್ರೆ ಏನ್ ಖುಷಿ ಆಗುತ್ತೆ? ಖುಷಿ ಅಲ್ವಾ? ತುಂಬಾ ದಿವಸದಿಂದ ಕಾಯ್ತಾ ಇದ್ರಲ್ಲ ಸಿನಿಮಾ ಕ್ರೌಡ್ ನೋಡೋದೇ ಒಂದು ದೊಡ್ಡ ಖುಷಿ. ಬಟ್ ನಮ್ಮ ಸುದೀಪಣ್ಣ ಬರ್ತಾವ್ರೆ ಅಂದ್ರೆ ಆ ಕ್ರೌಡ್ ಬರ್ತಾರೆ ಅಂದಾಗ ಅದಕ್ಕಿಂತ ಫ್ಯಾನ್ಸ್ಗೆ ಇನ್ನೇನ್ ಬೇಕು ಹೇಳಿ. ಮಾರ್ನಿಂಗ್ ಶೋ ಅಣ್ಣ ಬರ್ತಾರ ಅದು ಹೇಳ್ತೀನಿ ನಾನು, ಮಾತಾಡ್ತೀನಿ. ಅದು ತುಂಬಾ ದಿವಸ ಆಗಿದೆ ಅವ್ರ ಥಿಯೇಟರ್ಗೆ ಬಂದು ಬರ್ಬೇಕು ಅಂತ ನಾವು ಕೂಡ ಕೇಳ್ಕೊಂತೀವಿ. ಆಕ್ಚುಲಿ ಬಂದ್ರೆ ಚೆನ್ನಾಗಿರುತ್ತೆ, ಅವ್ರು ಬಂದ್ರೆ ಒಂಥರ ವೈಬ್ ಚೆನ್ನಾಗಿರುತ್ತೆ. ಆಮೇಲೆ ಶುಭಸಕ್ಕೂ ಅವ್ರು ಬಂದ್ರೆ ಒಳ್ಳೇದಾಗುತ್ತೆ. ಅಂದ್ರೆ ಈಗ ಎಷ್ಟೋ ವರ್ಷ ಆದ್ಮೇಲೆ 2 ವರ್ಷ ವಿಕ್ರಾಂತ್ ರೋಣ ಲಾಸ್ಟ್ ಆಗಿತ್ತು. ಈಗ ಮತ್ತೆ ಮ್ಯಾಕ್ಸ್ ಇದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಜನ ಇಷ್ಟು ಕ್ಯೂರಿಯಾಸಿಟಿಯಿಂದ ಒಂದು ಸಾಂಗ್ ಆಗಿರ್ಬೋದು, ಒಂದು ಡ್ಯಾನ್ಸ್ ಅಲ್ಲೇ ಇಡೀ ಸೋಷಿಯಲ್ ಮೀಡಿಯಾನೇ ಬ್ಲಾಸ್ಟ್ ಮಾಡಿದ್ರು ಸುದೀಪ್ ಅವರು. ಅದೊಂದು ಚಿಕ್ಕ ಡ್ಯಾನ್ಸ್ ಇವತ್ತು ಅಭಿಮಾನಿಗಳಿಗೆ ಒಂದು ದೊಡ್ಡ ರೀತಿಯಾದ ಒಂದು ಅಪ್ಡೇಟ್ ಆಗಿರ್ಬೋದು. ಮತ್ತೆ ಸುದೀಪ್ ಅವ್ರು ನೆಕ್ಸ್ಟ್ BR ಅಂತ ಬರ್ತಾ ಇದೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? 2 ವರ್ಷ ಬಿಲ್ಲ ರಂಗ ಭಾಷಾ ಅಂತ ಸದ್ಯಕ್ಕೆ ಈಗ ಮ್ಯಾಕ್ಸ್ ನೋಡೋಣ. ಇದು ನಮ್ದು ಈಗ ಎಲ್ಲ ರೆಡಿ ಇದೆ, ನಾವು ಫ್ಯಾನ್ಸ್ ಎತ್ಕೊಂಡು ಮೆರೆಸ್ಬೇಕು ಅದನ್ನ. ಇದು ಮಾಡೋಣ, ಅದಕ್ಕಿನ್ನೂ ಟೈಮ್ ಇದೆ. ಬಿಲ್ಲಾರಂಗ ಭಾಷೆಗೆ ಅದು ಇಡೀ ಕನ್ನಡ ಇಂಡಸ್ಟ್ರಿ ಅನ್ನೋದಕ್ಕಿಂತ ಭಾರತೀಯ ಚಿತ್ರರಂಗದಲ್ಲೇ ದೊಡ್ಡ ಸಿನಿಮಾ ಅದು ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಕೆಲವೊಂದೆಲ್ಲ ಆ ಸಿನಿಮಾ ಸಂಬಂಧಪಟ್ಟಂಗೆ ನಮಗೆ ಗೊತ್ತಿದೆ, ಅದಕ್ಕೆ ಒಂದು ಸ್ವಲ್ಪ ಲೇಟ್ ಆಗ್ತಾ ಇರೋದು. ಯಾಕೆಂದ್ರೆ ದೊಡ್ಡ ಸಿನಿಮಾ ಮಾಡಬೇಕು ಅಂದಾಗ ತುಂಬಾ ಟೈಮ್ ತಗೊಳುತ್ತೆ. ಹಂಗಾಗಿ ಭಾರತೀಯ ಸಿನಿಮಾದಲ್ಲೇ ಒಂದು ದೊಡ್ಡ ಸಿನಿಮಾ ಆಗುತ್ತೆ. ಆಮೇಲೆ ಯಾರು ನಿರೀಕ್ಷಣೆ ಮಾಡಿರಲ್ಲ ಆ ತರ ಸ್ಟೋರಿ. ಅದು ನಿರೀಕ್ಷೆಗೂ ಮೀರಿದ ಇಲ್ಲಿ ಮ್ಯಾಕ್ಸ್ ಹಿಂಗೆ ಅವತ್ತಿನ ದಿನ ಕ್ರೌಡ್ ಒಂದು ವಾರ ಮುಂಚೆ ಬರ್ತಾ ಇದಾರೆ, ಏನ್ ತೊಂದರೆ ಇಲ್ಲ. ಒಂದ್ ವಾರ ಗ್ಯಾಪ್ ಇರೋದು ಆ ಸಿನಿಮಾಗೂ ಒಳ್ಳೇದಾಗ್ಲಿ, ನಮ್ ಸಿನಿಮಾಗೂ ಒಳ್ಳೇದು. ಇಲ್ಲ ಕನ್ನಡ ಪ್ರೇಕ್ಷಕರಲ್ಲಿ ನಾವು ಎಲ್ಲ ಕನ್ನಡ ಸಿನಿಮಾ ನೋಡೋಣ. ನಮ್ಮ ಕನ್ನಡದವರು ಚೆನ್ನಾಗಿದ್ರೆ ಸಿನಿಮಾ ಗೆದ್ದೇ ಗೆಲ್ಲಿಸ್ತಾರೆ, ಆ ವಿಶ್ವಾಸ ಇದೆ. ಈಗಾಗಲೇ ನಿಮ್ಗೆ ಅಲ್ಲೇ ಗೊತ್ತು, ಕಾಂತಾರ ಇರ್ಬೋದು, KGF ಇರ್ಬೋದು, ನಮ್ಮ ವಿಕ್ರಾಂತ್ ರೋಣ ಇರ್ಬೋದು, ಅವೆಲ್ಲ ಸೂಪರ್ ಡೂಪರ್ ಹಿಟ್. ಜನ ಚೆನ್ನಾಗಿದ್ರೆ ಕನ್ನಡ ಸಿನಿಮಾ ಎಲ್ಲಾ ಸಿನಿಮಾನು ನೋಡ್ತೀವಿ, ನೋಡ್ತೀವಿ. ಎಕ್ಸ್ಪ್ರೆಸ್ಸಲ್ಲಿ ನಮ್ಮ ಬಾಸ್ ಅಂತ ನೋಡ್ತಲೇ ಇರ್ತೀವಿ. ಈಗ ಬಿಗ್ ಬಾಸ್ ಅವರು ಈ ಸಲ ಲಾಸ್ಟ್ ಅಂತ ಹೇಳ್ತಿದ್ದಾರೆ. ಸಿನಿಮಾ ಮ್ಯಾಕ್ಸ್